ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಟೈಮ್ ಸ್ಟ್ಯಾಂಪ್ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಟೈಮ್ ಸ್ಟ್ಯಾಂಪ್ ಅಥವಾ ವಿಡಿಯೋ ಚಾಪ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ವಿಡಿಯೋ ಚಾಪ್ಟರ್ಸ್ನ ಹೇಗೆ ಆ್ಯಡ್ ಮಾಡೋದು ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಈ ಟೈಮ್ ಸ್ಟ್ಯಾಂಪ್ ಆ್ಯಡ್ ಮಾಡೋದ್ರಿಂದ ಏನು ಯೂಸ್ ಅಂತ ಹೇಳಿದ್ರೆ, ಸೊ ಸಪೋಸ್ ನೀವು ಲೆಂದಿ ಇರುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ರಿ ಅಂತ ಹೇಳಿದ್ರೆ ಎಲ್ಲ ಆಡಿಯನ್ಸ್ ಲೆಂದಿ ವಿಡಿಯೋನ ನೋಡೋಕೆ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅವ್ರಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ನ ಕೂಡ ಅವರು ಫೈಂಡ್ ಔಟ್ ಮಾಡೋಕ್ಕೆ ಆಗೋದಿಲ್ಲ. ಓಕೆನಾ. ಸೊ ಈ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಲೆಂದಿ ಇರುವಂತಹ ವಿಡಿಯೋಗೆ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡೋದ್ರಿಂದ ಅವ್ರಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ನ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಓಕೆನಾ. ಸೊ ಇದು ಆ್ಯಡ್ ಮಾಡೋದ್ರಿಂದ ನಿಮಗೆ ಆಡಿಯನ್ಸ್ ರಿಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಯಾಕೊಬ್ರು ಪೂರ್ತಿ ವಿಡಿಯೋನ ನೋಡೋಕೆ ಕೂಡ ಇಷ್ಟಪಡಲ್ಲ. ಓಕೆನಾ. ಲೆಂದಿ ಇದ್ದಾಗ ಪೂರ್ತಿ ವಿಡಿಯೋ ನೋಡೋಕೆ ಕೂಡ ಇಷ್ಟಪಡಲ್ಲ. ಮತ್ತೆ ಸೊ ಅದಕ್ಕಾಗಿ ಈ ಒಂದು ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡೋದ್ರಿಂದ ಅವ್ರಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ನ ಅವರು ಈಸಿಯಾಗಿ ಫೈಂಡ್ ಔಟ್ ಮಾಡಿ ಅವರು ನೋಡ್ಬೋದು. ಓಕೆನಾ. ಟೈಮ್ ಸ್ಟ್ಯಾಂಪ್ನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆನಾ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯ್ನ್ ಆಗಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ನೀವು ಟೈಮ್ ಸ್ಟ್ಯಾಂಪ್ನ ವೈಟಿ ಸ್ಟುಡಿಯೋದಲ್ಲಾದರೂ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕ್ರೋಮ್ ಬ್ರೌಸರಲ್ಲಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ನ ಲಾಗಿನ್ ಮಾಡಿಕೊಂಡು ಅದರಲ್ಲೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿವಾಗ ವೈಟಿ ಸ್ಟುಡಿಯೋದಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಕಂಟೆಂಟ್ ಅಂತ ಆಪ್ಷನ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಕೂಡ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡ್ಬೋದು. ನೀವು ಆ ವಿಡಿಯೋನ ಅಪ್ಲೋಡ್ ಮಾಡುವಾಗ ಕೂಡ ಟೈಮ್ ಸ್ಟ್ಯಾಂಪ್ನ ಹಾಕ್ಬೋದು. ಓಕೆನಾ. ಸೊ ನಾನಿಲ್ಲಿ ಈ ಒಂದು ವಿಡಿಯೋಗೆ ಈ ವಿಡಿಯೋಗೆ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ. ಬೆಸ್ಟ್ ಟಾಪ್ 3 ಆ್ಯಪ್ಸ್ ಫಾರ್ ಕ್ರಿಯೇಟಿಂಗ್ ಥಂಬ್ನೇಲ್ಸ್ ಅಂತ ಹಾಕಿದ್ದೆ ಅಲ್ವಾ. ಸೊ ಈ ಒಂದು ವಿಡಿಯೋಗೆ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಫಸ್ಟ್ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತಾ ಇದೆ ಅಲ್ವಾ, ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಯಾರೋ ಮಾರ್ಕ್ ಇದೆ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಓಪನ್ ಆದಮೇಲೆ ನೀವು ಇಲ್ಲಿ ಯಾವ ಪ್ಲೇಸಲ್ಲಾದರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಯುವರ್ ಕ್ವೈರೀಸ್ ಅಂತ ಇದೆ ಅಲ್ವಾ, ಇಲ್ಲಿ ಮೇಲ್ಗಡೆ ಆ್ಯಡ್ ಮಾಡ್ತೀನಿ. ಓಕೆನಾ. ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ಸ್ನ ನೀವು ಫಸ್ಟ್ ಟೈಪ್ ಮಾಡಿ ಇಟ್ಕೊಳ್ಬೇಕು. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ನಾನು ಈ ಒಂದು ವಿಡಿಯೋನ ನಾನು ಓಪನ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ಒಂದು ವಿಡಿಯೋದಲ್ಲಿ ಇವಾಗ ಮಾಡ್ಕೊಳ್ಬೋದು. ಸೊ ಸ್ಟಾರ್ಟಿಂಗ್ ಟೈಮ್ ಏನು ಹಾಕಬೇಕು ಅಂತ ಹೇಳಿದ್ರೆ 00 ಇಂದನೇ ಸ್ಟಾರ್ಟ್ ಮಾಡಬೇಕು. ಓಕೆನಾ. 00 ಅಂತ ಹಾಕಿ ಅಲ್ಲಿಂದ ಇಂಟ್ರೊಡಕ್ಷನ್ ಅಂತ ಬರಿಬೇಕು. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಟಾಪಿಕ್ಸ್ನ ಕವರ್ ಮಾಡಿದಿರಲ್ವ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಫಸ್ಟ್ ಇಲ್ಲಿ 00 ಇಂಟ್ರೊಡಕ್ಷನ್ ಇದೆ ಅಲ್ವಾ, ನಾನಿಲ್ಲಿ ನೋಟ್ ಆ್ಯಪಲ್ಲಿ ನಾನು ಎಲ್ಲ ಟೈಪ್ ಮಾಡಿ ಇಟ್ಕೊಳ್ತೀನಿ. ಸೊ ಫಸ್ಟ್ ಇಲ್ಲಿ 00 ಕೊಟ್ಟು ಆಮೇಲೆ ಕಾಲನ್ ಕೊಟ್ಟು 00 ಅಂತ ಕೊಟ್ಟು ನೆಕ್ಸ್ಟು ಇಲ್ಲಿ ಸ್ಪೇಸ್ ಕೊಡಬೇಕು. ಸ್ಪೇಸ್ ಕೊಟ್ಟು ಡ್ಯಾಶ್ ಕೊಡಬೇಕು. ಡ್ಯಾಶ್ ಕೊಟ್ಟು ಇಂಟ್ರೊಡಕ್ಷನ್ ಅಂಥೇಳಿ ಟೈಪ್ ಮಾಡ್ಕೊಳ್ಬೇಕು. ಇದು ಬಂದ್ಬಿಟ್ಟು ಮ್ಯಾಂಡೇಟ್ರಿ ಇದು. ಓಕೆನಾ. ಸೊ 00 ಕಾಲನ್ 00 ಹಾಕಿ ಇಂಟ್ರೊಡಕ್ಷನ್ ಹಾಕೋದು, ಇದು ಬಂದ್ಬಿಟ್ಟು ಕಂಪಲ್ಸರಿ ಹಾಕಬೇಕು. ಓಕೆನಾ. ಸೊ ನೆಕ್ಸ್ಟ್ ಪಾರ್ಟಿಂದ ನೀವು ಟಾಪಿಕ್ನ ಕವರ್ ಮಾಡಿರ್ತೀರಲ್ವ ಅದನ್ನು ಇಲ್ಲಿ ಕೊಡ್ತಾ ಹೋಗ್ಬೇಕು. ಓಕೆನಾ. ಸೊ ನಾನಿಲ್ಲಿ ಟಾಪಿಕ್ನ ನೋಡ್ಕೊಳ್ತೀನಿ ಯಾವಾಗ ಏನು ಹಾಕಿದ್ದೀನಿ ಅಂತ ಹೇಳಿ. ಸೊ ನಾನು ಈ ಒಂದು ವಿಡಿಯೋದಲ್ಲಿ 3 ಆ್ಯಪ್ ಬಗ್ಗೆ ಹೇಳಿದ್ದೀನಿ, ಅಂದರೆ 3 ಆ್ಯಪ್ಸ್ ಬಗ್ಗೆ ಹೇಳ್ತೀನಿ ಥಂಬ್ನೇಲ್ ಕ್ರಿಯೇಟ್ ಮಾಡೋಕ್ಕೆ. ಆ 3 ಆ್ಯಪ್ಸ್ನ ನಾನು ಇಲ್ಲಿ ಟಾಪಿಕ್ ಅಂತ ಹೇಳಿ ಕನ್ಸಿಡರ್ ಮಾಡಿ ನಾನು 3 ಆ್ಯಪ್ಸ್ನ ಯಾವ್ಯಾವ ಟೈಮಲ್ಲಿ ಹಾಕಿದ್ದೀನಲ್ವ ಆ ಒಂದು ಟೈಮ್ ಸ್ಟ್ಯಾಂಪ್ನ ಅಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಕ್ಯಾನ್ವಾ ಆ್ಯಪ್. ಆ ಟೈಮಿಂಗ್ ನೋಡ್ಕೊಳ್ತೀನಿ ಇವಾಗ. ಕ್ಯಾನ್ವಾ ಅಂತ ಹೇಳಿ ನೋಡಿ ಇಲ್ಲಿ. ಸೊ ಫಸ್ಟ್ ಆ್ಯಪ್ ಬಂದ್ಬಿಟ್ಟು ಕ್ಯಾನ್ವಾ. ಇಲ್ಲಿ ನೋಡಿ 1 ನಿಮಿಷ 11 ಸೆಕೆಂಡ್ಸ್ಗೆ ನಾನು ಕ್ಯಾನ್ವಾ ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಓಕೆನಾ. ಕ್ಯಾನ್ವಾ ಆ್ಯಪ್ದು ಟಾಪಿಕ್ ಹಾಕಿದ್ದೀನಿ. ಸೊ ಇವಾಗ 1 ನಿಮಿಷ 11 ಸೆಕೆಂಡ್ನ ನಾನು ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. 01 ಕೊಲನ್ ಕೊಟ್ಬಿಟ್ಟು 11
ಓಕೆನಾ. ಮತ್ತು ಸ್ಪೇಸ್ ಕೊಟ್ಟು ಡ್ಯಾಶ್ ಕೊಡಬೇಕು. ಕೊಟ್ಟು ಇಲ್ಲಿ ಕ್ಯಾನ್ವಾ ಆ್ಯಪ್ ಅಂಥೇಳಿ ನಾನು ಟೈಪ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ನೆಕ್ಸ್ಟು ಕೆಳಗಡೆ ಬಂದು ನೆಕ್ಸ್ಟ್ ಆ್ಯಪ್ನ ನಾನು ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಅದನ್ನೆಲ್ಲಿ ನೋಡ್ಕೊಳ್ತೀನಿ ವಿಡಿಯೋದಲ್ಲಿ. ನೆಕ್ಸ್ಟ್ ಆ್ಯಪ್ ಬಂದ್ಬಿಟ್ಟು ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಆ್ಯಪು. ಓಕೆನಾ. ಸೊ ಇವಾಗ ನಾನು 3 ನಿಮಿಷ 9 ಸೆಕೆಂಡ್ಗೆ ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಆ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ, ಅದು ಸ್ಟಾರ್ಟಿಂಗ್ ಪಾಯಿಂಟು. ನಾನಿಲ್ಲಿ 3 ನಿಮಿಷ 9 ಸೆಕೆಂಡ್ ಅಂಥೇಳಿ ಟೈಪ್ ಮಾಡ್ಕೊಳ್ತೀನಿ. ಸೇಮ್ 03 ಕೊಟ್ಟು 09 ಓಕೆನಾ. ಸ್ಪೇಸ್ ಕೊಟ್ಟು ಡ್ಯಾಶ್ ಕೊಟ್ಟು ಮತ್ತು ಪಿಕ್ಸೆಲ್ ಲ್ಯಾಬ್ ಅಂಥೇಳಿ ಟೈಪ್ ಮಾಡ್ಕೊಳ್ಬೇಕು. ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಅಂತ ಟೈಪ್ ಮಾಡ್ತೀನಿ. ಓಕೆನಾ. ಸೊ ಇನ್ನೂ ಒಂದು ಆ್ಯಪ್ ಇದೆ, ಅದನ್ನು ಕೂಡ ನಾನು ಟೈಮಿಂಗ್ನ ನೋಡ್ಕೊಳ್ತೀನಿ. ಬಂದ್ಬಿಟ್ಟು ಸೊ ಓಕೆನಾ. ಇಲ್ಲಿ ಬಂದ್ಬಿಟ್ಟು ಅಲ್ಟಿಮೇಟ್ ಥಂಬ್ನೇಲ್ ಮೇಕರ್ ಆ್ಯಪ್ ಅನ್ನೋದನ್ನು ನಾನು 5 ನಿಮಿಷ 9 ಸೆಕೆಂಡ್ ಇದ್ದಾಗ ನಾನು ಆ ಒಂದು ಆ್ಯಪ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ. ಸೊ ಇಲ್ಲಿ ನಾನು ಆ ಒಂದು ಟೈಮಿಂಗ್ನ ಕೂಡ ಟೈಪ್ ಮಾಡ್ಕೊಳ್ತೀನಿ. 5 ನಿಮಿಷ 9 ಸೆಕೆಂಡ್ ಅಲ್ವಾ. ಸೊ ಸೇಮ್ ಅದೇ ಥರ 005 ಕೊಟ್ಟು 9 ಸೆಕೆಂಡ್ ಕೊಟ್ಟು 09 ಅಂತ ಟೈಪ್ ಮಾಡಿ ಇಲ್ಲಿ ಮತ್ತೆ ಸ್ಪೇಸ್ ಕೊಡಬೇಕು. ಓಕೆನಾ. ಸ್ಪೇಸ್ ಕೊಟ್ಟು ಡ್ಯಾಶ್ ಕೊಟ್ಟು ನಾನು ನೆಕ್ಸ್ಟು ಅಲ್ಟಿಮೇಟ್ ಥಂಬ್ನೇಲ್ ಮೇಕರ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇದರಲ್ಲಿ ಒಂದು ಕಂಡೀಷನ್ ಏನು ಅಂತ ಹೇಳಿದರೆ, ಟೈಮ್ ಸ್ಟ್ಯಾಂಪ್ ಹಾಕೋಕ್ಕೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಈ ಟೈಮ್ ಸ್ಟ್ಯಾಂಪ್ ಹಾಕಲಿಕ್ಕೆ. ಓಕೆನಾ. ಸೊ ಆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಓಕೆನಾ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇಂಟ್ರೊಡಕ್ಷನ್ ಅಂತ ಇದೆ ಅಲ್ವಾ. ಸೊ ಈ ಇಂಟ್ರೊಡಕ್ಷನ್ನ 0000 ಎಂದೇನೆ ಸ್ಟಾರ್ಟ್ ಮಾಡಬೇಕು. ಓಕೆನಾ. ಫಸ್ಟ್ ಇದು ಬಂದ್ಬಿಟ್ಟು ಮ್ಯಾಂಡೇಟ್ರಿ, ಇದು ಬಂದ್ಬಿಟ್ಟು ಕಂಪಲ್ಸರಿ ಆಗಿರುತ್ತೆ. ಓಕೆನಾ. ಸೊ ಇಂಟ್ರೊಡಕ್ಷನ್ ಅಂತ ಹಾಕಲೇಬೇಕು ನೀವು. ಫಸ್ಟ್ 00 ಅಂತಲೇ ಟೈಮ್ನ ಸ್ಟಾರ್ಟ್ ಮಾಡಬೇಕು. ಓಕೆನಾ. ಇದು ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಮಮ್ 3 ಟೈಮ್ ಸ್ಟ್ಯಾಂಪ್ ಇರಲೇಬೇಕು. ಓಕೆನಾ. ಮಿನಿಮಮ್ 3 ಟೈಮ್ ಸ್ಟ್ಯಾಂಪ್ನ ನಾವು ವಿಡಿಯೋದಲ್ಲಿ ಹಾಕಲೇಬೇಕು. ಓಕೆನಾ. ಸೊ 3ಕ್ಕಿಂತ ಜಾಸ್ತಿ ಆದರೂ ಹಾಕ್ಬೋದು. ಓಕೆನಾ. ಇಲ್ಲಾಂದರೆ 3 ಟೈಮ್ ಸ್ಟ್ಯಾಂಪ್ಗಿಂತ ಕಡಿಮೆ ಹಾಕೋಂಗಿಲ್ಲ. ಓಕೆನಾ. ಸೊ ಮಿನಿಮಮ್ ನೀವು 3 ಟೈಮ್ ಸ್ಟ್ಯಾಂಪ್ನ ಹಾಕಲೇಬೇಕು ನಿಮ್ಮ ವಿಡಿಯೋಗೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಟೈಮ್ ಸ್ಟ್ಯಾಂಪ್ ಹಾಕ್ತೀವಲ್ಲ ನಾವು, ಒಂದೊಂದು ಟೈಮ್ ಸ್ಟ್ಯಾಂಪು ಮಿಡಲಲ್ಲಿ ನಮಗೆ ಮಿನಿಮಮ್ 10 ಸೆಕೆಂಡ್ಸು ಗ್ಯಾಪ್ ಇರಬೇಕು. ಓಕೆನಾ. 10 ಸೆಕೆಂಡ್ಸ್ಗಿಂತ ಜಾಸ್ತಿ ಕೂಡ ಇರ್ಬೋದು. ಓಕೆನಾ. ಸೊ ನಾನು ನಿಮ್ಮ ಆ್ಯಪ್ ಅಂತ ಟೈಪ್ ಮಾಡಿದ್ದೀನಲ್ವ, ನೆಕ್ಸ್ಟ್ ಪಿಕ್ಸೆಲ್ ಲ್ಯಾಬ್ ಆ್ಯಪಿಗೆ ನನಗೆ 1 ನಿಮಿಷದ ಮೇಲೇನೆ ಟೈಮ್ ಗ್ಯಾಪ್ ಇದೆ. ಓಕೆನಾ. ಸೊ ಅದರಂಗೆ ಮಿನಿಮಮ್ 10 ಸೆಕೆಂಡ್ಸ್ ಇರಲೇಬೇಕು. ಓಕೆನಾ. ಗ್ಯಾಪು ಕಡಿಮೆ ಇರಬಾರ್ದು ಅದಕ್ಕಿಂತ. ಓಕೆನಾ. ಸೊ ಅದಕ್ಕಿಂತ 10 ಸೆಕೆಂಡ್ಸ್ಗಿಂತ ಜಾಸ್ತಿ ಇದ್ದರೂ ನಡೆಯುತ್ತೆ, ಬಟ್ ಮಿನಿಮಮ್ 10 ಸೆಕೆಂಡ್ಸ್ ಇರಲೇಬೇಕು. ಓಕೆನಾ. ಸೊ ಈ ಒಂದು ಪಾಯಿಂಟ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ನಿಮ್ಮ ವಿಡಿಯೋಸ್ಗೆ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಟೈಮ್ ಸ್ಟ್ಯಾಂಪ್ ಅನ್ನೋದು ಆ್ಯಡ್ ಆಗುತ್ತೆ. ಓಕೆನಾ. ಸೊ ನಾನಿವಾಗ ಇದನ್ನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಟೈಪ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇವಾಗ ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಟೈಮ್ ಸ್ಟ್ಯಾಂಪ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ನೀವೇನಾದರೂ ಟೈಪ್ ಮಾಡ್ಕೊಳ್ಳೋದು, ಟೈಮ್ ಸ್ಟ್ಯಾಂಪ್ ಅಂತ ಆದರೂ ಕೊಡ್ಬೋದು, ಇಲ್ಲ ವಿಡಿಯೋ ಚಾಪ್ಟರ್ಸ್ ಅಂತ ಆದರೂ ಕೊಡ್ಬೋದು. ಓಕೆನಾ. ನಾನು ಈ ಥರ ಟೈಮ್ ಸ್ಟ್ಯಾಂಪ್ ಅಂತ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಓಕೆನಾ. ನಿಮಗೆ ಇವಾಗ ನಾನು ನೋಟ್ ಆ್ಯಪಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಲ್ವ, ಸೊ ಇವಾಗ ನಾನು ಅದನ್ನೇ ಡೈರೆಕ್ಟ್ ಇಲ್ಲಿ ಕಾಪಿ ಪೇಸ್ಟ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನಾವು ಟೈಪ್ ಕೂಡ ಮಾಡ್ಬೋದು. ಓಕೆನಾ. ಸೊ ನಾನಿಲ್ಲಿ ಅಲ್ಲಿ ನೋಟ್ ಆ್ಯಪಿಂದ ಡೈರೆಕ್ಟ್ ಕಾಪಿ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ವೈಟಿ ಸ್ಟುಡಿಯೋದಲ್ಲಿ. ಓಕೆನಾ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಥರ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಓಕೆನಾ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಹೇಳಿದ ಥರನೇ ಟೈಪ್ ಮಾಡ್ಕೊಳ್ಬೇಕು. ಓಕೆನಾ. ಸೊ ಇಲ್ಲಿ ಮಿಡಲಲ್ಲಿ ನೀವು ಸ್ಪೇಸ್ ಕೊಡಲೇಬೇಕು. ಸ್ಪೇಸ್ ಕೊಟ್ಟು ಈ ಥರ ಡ್ಯಾಶ್ನ ಆ್ಯಡ್ ಮಾಡಲೇಬೇಕು. ಓಕೆನಾ. ಸೊ ಡ್ಯಾಶ್ ಬದಲು ನೀವು ಕೋಲನ್ನ ಆ್ಯಡ್ ಮಾಡಿದರೆ ಅದು ಟೈಮ್ ಸ್ಟ್ಯಾಂಪ್ ಬಂದು ಆ್ಯಡ್ ಆಗಲ್ಲ. ಓಕೆನಾ. ಸೊ ಕಾಪಿ ಪೇಸ್ಟ್ ಮಾಡಿದ್ಮೇಲೆ ನಾವು ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ. ಸೊ ಈ ಸೇವ್ನ ಕ್ಲಿಕ್ ಮಾಡಿ ನಾವು ಸೇವ್ ಮಾಡ್ಕೊಳ್ಬೇಕು. ಓಕೆನಾ. ಇವಾಗ ಸೇವ್ ಆಗಿದೆ. ಈ ಟೈಮ್ ಸ್ಟ್ಯಾಂಪ್ ಆ್ಯಡ್ ಆಗಿದೆ ಅಲ್ಲ ಅಂತ
ಸೊ ಟೈಮ್ ಸ್ಟ್ಯಾಂಪ್ ಆ್ಯಡ್ ಆಗಿದೆ ಏನೋ ಇಲ್ವೋ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ. ಫಸ್ಟ್ ಯೂಟ್ಯೂಬ್ನ ಓಪನ್ ವಿಡಿಯೋನ ನಾನಿವಾಗ ಆ್ಯಡ್ ಮಾಡಿದ್ದು ಟೈಮ್ ಸ್ಟ್ಯಾಂಪ್ನ ಈ ವಿಡಿಯೋಗಲ್ವಾ. ಸೊ ಇದಕ್ಕೆ ನಾನು ತೋರಿಸ್ತೀನಿ. ಈ ವಿಡಿಯೋನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಆ್ಯಡ್ ಆಗಿದೆ ಇವಾಗ. ಸೊ ನೋಡಿ ಇಲ್ಲಿ ಟೈಮ್ ಬಂದ್ಬಿಟ್ಟು ಈ ಥರ ಬ್ಲೂ ಕಲರ್ ಇರಬೇಕು ಯಾವಾಗಲೂ. ಓಕೆನಾ. ಸೊ ಈ ಥರ ಬ್ಲೂ ಕಲರ್ ತೋರಿಸ್ತಾ ಇರಬೇಕು. ಓಕೆನಾ. ಈ ಬ್ಲೂ ಕಲರಲ್ಲಿ ಆ್ಯಡ್ ಆಗಿದ್ರೆ ಮಾತ್ರ ಇಲ್ಲಿ ಟೈಮ್ ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಓಕೆನಾ. ಸೊ ನೋಡಿ ಇಲ್ಲಿ ತೋರಿಸ್ತಾ ಇದೆ, ನಾನು ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಅಂತ ತೋರಿಸ್ತಾ ಇದೆ ಅಲ್ವಾ. ಇಲ್ಲಿ ಗ್ಯಾಪ್ ತೋರಿಸುತ್ತೆ ಅದಾಗಲೇ ನೋಡಿ. ಟಾಪಿಕ್ ಮಧ್ಯದಲ್ಲಿ ನೋಡಿ ಈ ಥರ ಆ್ಯಡ್ ಮಾಡಿದ್ದೀನಲ್ವಾ ನಾನಿವಾಗ 4 ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಇವಾಗ ಲೈನ್ ವೈಸ್ ತೋರಿಸ್ತಾ ಇದೆ. ಓಕೆನಾ. ಸೊ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ಒಂದು, ಇಲ್ಲಿ ನೋಡಿ, ಇಲ್ಲಿ ಸಪ್ರೇಟ್ ಈ ಥರ ಲೈನ್ ತೋರಿಸುತ್ತೆ. ಮತ್ತು ನಾವೇನು ಟೈಟಲ್ ಕೊಟ್ಟಿರ್ತೀವಲ್ವಾ ಆ ಟೈಟಲ್ ಕೂಡ ಇಲ್ಲಿ ಶೋ ಆಗುತ್ತೆ. ಓಕೆನಾ. ಸೊ ನಾನಿಲ್ಲಿ ಕ್ಯಾನ್ವಾ ಅಂತ ಕೊಟ್ಟಿದ್ದೆ ಅಲ್ವಾ, ನೋಡಿ ಅದು ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನೆಕ್ಸ್ಟ್ ತೋರಿಸ್ತೀನಿ. ಸೊ ನೋಡಿ ಈ ಪ್ಲೇಸಲ್ಲಿ ನೋಡಿ ಇಲ್ಲಿ ಕೂಡ ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಅಂತ ಟಾಪಿಕ್ ನೇಮು ತೋರಿಸ್ತಾ ಇದೆ. ಸೊ ಈ ಥರ ನೀವು ಲೆಂದಿ ವಿಡಿಯೋ ಮಾಡಿದರೆ ಈ ಥರ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡ್ಬೋದು. ಓಕೆನಾ. ಸೊ ನೀವು ಲೆಂದಿ ವಿಡಿಯೋನ ಮಾಡಿದರೆ ಈ ಥರ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದು ಬಂದ್ಬಿಟ್ಟು ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ಸಿಗ್ತೀನಿ ಗೈಸ್ ಇದೇ ಥರ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.